ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಪಾಪುಗೆ ವ್ಯಾಕ್ಸಿನೇಷನ್ ಇರೋದ್ರಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬಿಸಿಲಂತೂ ಹೊರಗಡೆ ಸಿಕ್ಕಾಬಟ್ಟೆ ಇದೆ. ಇವತ್ತು ಖುಷಿ ಆಗ್ತಿದೆ. ಏನಕ್ಕೆ ಅಂದರೆ ಎಲ್ಲ ಬಿಸಿಲು ನೋಡಿ ಭಯ ಪಟ್ಟರೆ ನಾನು ಬಿಸಿಲು ನೋಡಿ ಖುಷಿ ಪಡ್ತಿದ್ದೀನಿ. ಇವತ್ತು ಫುಲ್ಲು ಬಿಸಿಲು ಚೆನ್ನಾಗಿದೆ. ಇದೇ ಬಿಸಿಲಿನ ಸ್ವಲ್ಪ ಹೊತ್ತು ಇರುತ್ತೆ, ಆಮೇಲೆ ಮೋಡ ಮುಚ್ಕೊಂಡೆಲ್ಲ ಮಳೆ ಬರೋಂಗಾಗುತ್ತೆ. ಹಾಗಾಗಿ ಇವತ್ತು ಬಿಸಿಲು ಬರೋದಿರೋದ್ರಿಂದ ಏನೋ ಖುಷಿ, ಹೊರಗಡೆ ಓಡಾಡ್ಲಿಕ್ಕೂ ಖುಷಿ ಆಗ್ತಾ ಇರುತ್ತಲ್ವ. ಹಾಗಾಗಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಕುಷ್ಮಾ ಏನಲ್ವಾ ಪುಟ ನೋಡಲ್ಲಿ ಇಷ್ಟ ಮಾಡ್ತಿದ್ದೇನೆ, ನೋಡೋನು ಬನ್ನಿ. ನಾನು ಮತ್ತೆ ಸ್ವಲ್ಪ ಆಮೇಲಿಂದ ನೋಡಬೇಕು ಸೀರೆ ಇವತ್ತು ತರೋದು ಬೇಡೋ ಇನ್ನೂ ಡಿಸ್ಕಸ್ ಮಾಡಿಲ್ಲ ಶೈಲು ಜೊತೆ. ಅದೇನಾರು ಬಂದಿದೆಯೋ ಅಥವಾ ಅದನ್ನು ಕೇಳಬೇಕು. ಯಾವ ಸ್ವಲ್ಪ ಆರ್ಡರ್ ಕೊಟ್ಟಿದ್ದು ಅದು ಬಂದಿದ್ರೆ ತೊಗೊಂಡು ಬರೋದು. ಇಲ್ಲಾಂದರೆ ಇವತ್ತು ಪಾಪ ವ್ಯಾಕ್ಸಿನೇಷನ್ ಆಗ್ತಂದ್ರೆ ಅವ್ನು ಎಷ್ಟು ಹಠ ಮಾಡ್ತಾನೋ ಎಷ್ಟು ಆಡ್ತಾನೋ ಅದು ನನಗೆ ಗೊತ್ತಿಲ್ಲ. ನೋಡೋಣ. ಇಲ್ಲಾಂದರೆ ಇವತ್ತು ಅವನ್ನೇ ನೋಡ್ಕೊಳ್ಳೋದಾಗತ್ತಲ್ವ, ಅದಕ್ಕೋಸ್ಕರ. ಪುಟಾಣಿ ಗೌಡ್ರಿಗೆ ಇವತ್ತು ವ್ಯಾಕ್ಸಿನೇಷನ್ ಇದೆ. ಅದು ಮೂರು ಸೂಜಿ ಹಾಕ್ತಾರೆ. ಇವನು ಸುಮ್ಮನೆ ಇದ್ದರೆ ಕ್ರಿಕ್ ಮಾಡ್ಕೊಳ್ತಾ ಇರ್ತಾನೆ ಅವಾಗವಾಗ. ಅವ್ರ ಅಮ್ಮ ಕಂಡಿಲ್ಲ ಅಂದರೆ ಇವತ್ತು ಏನು ಮಾಡ್ತಾನೋ ನನಗಂತೂ ಗೊತ್ತಿಲ್ಲ. ನೋಡೋಣ ರಿಯಾಕ್ಷನ್ ಹೆಂಗಿರುತ್ತೆ, ಅದು ಎಷ್ಟು ಹೊಟ್ಟೆ ಉರ್ಸ್ತಾರೋ ಅದಂತೂ ನಮಗೆ ಗೊತ್ತಾಗ್ತಾ ಇಲ್ಲ. ಏನು ಕುಷ್ಮಾ ಇವನು ನೋಡಿ ಸ್ಕೂಲ್ಗೆ ಹೋಗಿಲ್ಲ ಬುಜ್ಜಿ ಬೇಬಿ. ಅವನಿಗೆ ನೆನ್ನೆ ಎದ್ರುಕೊಂಡಿದ್ದಾನೆ ಅನ್ನಲ್ವಾ, ಹಂಗಾಗಿ ಅವ್ನು ಇನ್ನೂ ಸ್ವಲ್ಪ ಬೆಚ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಿದ್ದೆ. ಸ್ಕೂಲು ಕಳಿಸ್ಬಿಟ್ಟು ಜ್ವರ ಗಿರ ಬಂದ್ಬಿಟ್ಟದು ಅಂದ್ಬಿಟ್ಟು ಅವಂದೆ ಆಗ ಕಳಿಸಿಲ್ಲ ಅವನ್ನ. ಹಂಗಾಗಿ ಶಾರ್ಟ್ಸ್ ಹಾಕಪ್ಪ, ಹೊಸದು ಹಾಕ್ಸ್ಕೋ. ಸ್ಕೂಲ್ ಹತ್ರನೂ ಹೋಗ್ಬೇಕು ನಾವು. ಹೇಳೋದು ಮಾತು ಕೇಳ್ದ ನೋಡಿ ಹೆಂಗಾಡ್ತಾನೆ ಅಂತ. ಹೊಸದೇ ಯಾಕಂದಿಲ್ಲ ಪುಟ? ಇಲ್ಲ, ಇನ್ನೊಂದು ಫ್ರೀ ಇರ್ಬೋದು ಇದು ಮೋಸ್ಟ್ಲಿ. ಚೆನ್ನಾಗಿದೆ ಶಾರ್ಟ್ಸ್. ಅವ್ರ ಮಾವ ತಂದಿದ್ದಾವಲ್ವಾ, ಎಷ್ಟು 6,000 ಕೊಟ್ಟು 6 ಬಟ್ಟೆಲ್ಲ 2 4 ಟೀ ಶರ್ಟ್ 2 ಚಡ್ಡಿಗೆ 6,000 ರೂಪಾಯಿ ಕೊಟ್ಟು ತಂದಿದ್ದವ್ರ ಮಾವ. ಓ ಎಲ್ಲಿ ತೋರಿಸು ಶಾರ್ಟ್ಸಲ್ಲಿ. ಇದು ಶಾರ್ಟ್ಸ್ ಅಂದರೆ ಹಲೋ ಗೌಡ್ರೆ, ಇವ್ರಿಗೆ ಶಾರ್ಟ್ಸು ಪ್ಯಾಂಟ್ಸು. ಇವ್ರಿಗೆ ನೋಡಿ ಸ್ಲೀವ್ ಇರೋದು ದೊಡ್ಡದಿರೋದನ್ನ ತಂದಿದೆ. ಸ್ವಲ್ಪ ಫ್ರೀ ಆಗುತ್ತೆ ಟೀ ಶರ್ಟ್ಗಳು. ಇದೇ ಮೊದಲು ಸರಿ ಹಾಕಿರೋದ ಪಟ್ಟಿದ್ನ ಟೀ ಶರ್ಟು ಹಾಂ ಚೆನ್ನಾಗಿದೆ. ಪ್ಯಾಂಟ್ ಹಾಕ್ಬಿಡು. ಡೈಪರ್ ರಾಜರು ಬರೀ ಡೈಪರಲ್ಲೇ ಬಿಡ್ಬಿಡ ಕಣೆ ನನ್ನ ಮಗುನ. ಅದೆಲ್ಲ ವೇಸ್ಟ್ ಅಲ್ವಾ, ತಂದಿರೋದೆಲ್ಲ ಬೇರೆಯವ್ರಿಗೆ ಕೊಟ್ಬಿಡ್ತೀವಿ. ಹಾಕು ಪಾಪಗ ಅಲ್ಲಿ ಹಿಂದಕ್ಕೆ ಹೋಯ್ತಾ ಇದ್ದಾರೆ ಚಿಕ್ಕನವನಿಗೆ. ಪಾಪಗೆ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದು ಅವನಂತೂ ಮಲಗಿದ್ದಾನೆ. ಸಿಕ್ಕಾಬಟ್ಟೆ ಹೇಳ್ತಿದ್ದೆ ಇಂಜೆಕ್ಷನ್ ಮಾಡಬೇಕಾದ್ರೆ. ಖುಷಿ ಬೇಬಿಗೂ ಕೂಡ ತೋರಿಸ್ತೀನಿ. ಅವನಿಗಂತೂ ತುಂಬ ಜ್ವರ ಬರುತ್ತೆ ಅಂತ ಬೇರೆ ಅಂದಿದ್ದಾರೆ. ಅವನು ಅಂತ ಇದ್ದಾನೆ ನೋಡಿ. ನೋಡೋಣ. ಇಲ್ಲಿ ಶೈಲಿಗಂತೂ ಇವತ್ತು ಆರ್ಡ್ರು ಸ್ವಲ್ಪ ಜಾಸ್ತಿನೇ ಬಂದಿದೆ. ಬರ್ಕೊಳ್ತಾ ಇದ್ದಾಳೆ. ಇರಲಿ, ಈಗ ನಾನು ಸ್ವಲ್ಪ ಇವ್ರಿಗೆ ಅಡುಗೆ ಮಾಡಿಕೊಟ್ಬಿಟ್ಟು ನಂದು ಕೆಲಸಗಳಿದೆ. ಬನ್ನಿ ಬಾ. ಆಮೇಲೆ ಪ್ಯಾಕಿಂಗ್ ನಾನು ಮಾಡ್ಕೊತೀನಿ. ಸೈಡ್ಗೆ ಎತ್ತಿಟ್ಟಿದ್ದಿಲ್ಲ, ಹಾಕ್ಬಿಟ್ಟು ಹಂಗೆ ಇಟ್ಟಿರ್ತೀನಿ ಅಷ್ಟೇ. ಕವರ್ದಲ್ಲಿ ಇಟ್ಟಿದ್ಯಾ? ಇದೆಲ್ಲ ಇವತ್ತು ಬೆಳಗ್ಗೆನೇ ಆಗಿರೋವಂಥದ್ದು ಇದೆಲ್ಲ. ಅಂದರೆ ಈ ಸ್ಯಾರಿ ಹಾಕಿದ್ವಲ್ಲ. ಇರಲಿ ಬಾ. ಆಮೇಲೆ ಇದು ಮಾಡ್ಕೊಳ್ಳೋಣ, ಅಡ್ರೆಸ್ ಹಾಕ್ಬಿಡ್ಬಾರ್ದು. ಮತ್ತು ಇವಾಗ ಮೆಂತ್ಯ ಮುದ್ದೆ ಬೆಳಗ್ಗೆ ಟೈಮ್ ಮಾಡ್ಕೊಳ್ಳಲ್ಲ. ಬೆಳಗ್ಗೆಗೆ ಏನು ಹಾಕಿರ್ತೀವಿ ಅಂದರೆ ತಿಂಡಿ ಮಾಡಿರ್ತಾರೋ ಅದನ್ನೇ ಕೊಡೋದು. ಮಧ್ಯಾಹ್ನ ಟೈಮನ್ನೇ ಮಾಡ್ಕೊಳ್ಳೋದು ಮೆಂತ್ಯ ಮುದ್ದೆ. ಇವಾಗ ಮೆಂತ್ಯ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಲಿಪ್ಪರಲ್ಲಿ ಬಿಡಪ್ಪ ನಾನು ಹಾಕ್ಕೊಳ್ತೀನಿ. ನನಗೆ ನೋಡಿ ಸ್ಲಿಪ್ಪರ್ ಹಾಕಲಿಲ್ಲ ಅಂದರೆ ಬತ್ತು ಅಂದರೆ ಕೆಳಗಡೆ ನಡ್ಕೊಂಡು ಫುಲ್ಲು ಒಂಥರ ಐಸಲ್ಲಿ ಕಾಲಿಟ್ಟಂಗೆ ಕಾಲೆಲ್ಲ ಜುಮು ಅಂತ ಇದ್ದೀವಿ. ಯಾವ ಸ್ಲಿಪ್ಪರ್ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ಕಾಲು ನೋವು, ಬ್ಯಾಕ್ ಪೇನ್ ಕಡಿಮೆ ಆಗಿರೋದು. ಸ್ವಲ್ಪ ಬೇಯ್ಲಿ ಇದು ಮತ್ತೆ ಅಷ್ಟಲ್ಲಿ. ನೋಡಿ ಏನೋ ಮಾಡ್ತಿದ್ಯಾ ನೋಡಿ, ಅದನ್ನ ಅಂಟಿಸು. ಅಯ್ಯೋ ನೋಡಿ ಇಲ್ಲಿ ನೋಡಿ. ಬಿಡೋ, ಇದನ್ನ ಅಂಟಿಸ್ಕೊಳ್ಳೋದು ಅದನ್ನೆಲ್ಲ. ಇದು ಹಿಂದೆ ದಿಂಡಿ ಅದು ಹಾಕ್ಬೇಡ. ಮತ್ತೆ ಕಟ್ ಮಾಡಿರೋ ಕೊಡು ಕೊಳಕ. ಆಮೇಲೆ ಸಾಂಬಾರ್ದ್ರೊಳಗೆ ಹಾಕ್ಬಿಟ್ಟೆ ತಗೋ. ಸಾಕು, ಜಾಸ್ತಿ ಅಂಟಿಸ್ಕೊಬೇಡ. ನಡಿ ಎಲ್ಲ ಸೂಪರ್. ನಡಿ ಆಯ್ತು. ಚೆನ್ನಾಗಿ ಕಾಣ್ತೀಯ ನಡಿ. ಮತ್ತು ಬೆಂಡೆಕಾಯಿ ಕಟ್ ಮಾಡ್ಕೊಳ್ತಾ ಇದ್ದೆ ಹಾಗೆಯೇ. ಯಾಕೆಂದರೆ ನಾನು ಸ್ವಲ್ಪ ಬಟ್ಟೆ ಬಂದಿದೆಯಂತೆ, ಪ್ಯಾಕಿಂಗ್ದೆಲ್ಲ ತರೋಕೆ ಹೋಗಬೇಕಿತ್ತು. ಮತ್ತು ಸಂಜೆ ಬಂದು ಅಡುಗೆ ಮಾಡೋಷ್ಟರಲ್ಲಿ ನಾನು ಸಿಕ್ಕಾಬಟ್ಟೆ ಸುಸ್ತಾಗಿರ್ತೀನಿ. ಯಾಕೆಂದರೆ ಈಗೆಲ್ಲ ಮುದ್ದೆ ಮಾಡಿಕೊಟ್ಬಿಟ್ಟು ಮತ್ತು ನಾನು ಹೋಗಿ ಬಟ್ಟೆ ಎಲ್ಲ ತಂದು ಪಾಪು ಗೀಪು ಏನಾರು ಒಳಗೆ ಸ್ಟಾರ್ಟ್ ಮಾಡಿದ್ರೆ ಅವ್ನು ಕರ್ಕೊಂಡು
ಸಿಕ್ಕಾಪಟ್ಟೆ. ಆಮೇಲೆ ಅಡುಗೆ ಮಾಡಬೇಕು ಅಂದ್ರೆ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ, ಏನಪ್ಪ ಇಷ್ಟೆಲ್ಲ ಮಾಡಿ ಅಡುಗೆ ಹೆಂಗೆ ಮಾಡೋದು ಅಂತ. ಅಡುಗೆ ಮಾಡಿಲ್ಲ ಅಂದರೆ ಹೆಂಗಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ಬೆಂಡೆಕಾಯಿ ಕೂಡ ತೊಳೆದು ಇಟ್ಟಿದೆ, ಬೆಳಗ್ಗೆನೇ ಕಟ್ ಮಾಡಿ ಇಟ್ಬಿಟ್ಟು ಸ್ವಲ್ಪ ಹುರಿದ್ಬಿಟ್ಟು ಸ್ವಲ್ಪ ಗೊಜ್ಜು ಮಾಡಿಬಿಡೋಣ ಅಂತ ಮಾಡ್ತಿದ್ದೀನಿ. ಟೈಮ್ ಈಗ 12:30, ಏನೊಂದು 10 ನಿಮಿಷ ಹೆಂಗೋ ಅಡುಗೆ ಮನೆಗೆ ಬಂದುಬಿಟ್ಟಿದ್ದೀನಿ. ಆಗಲಿ ಅವಾಗ ಫೋನ್ ಮಾಡಿ ಕೇಳ್ತಾ ಹೋಗು, ಇಂಜೆಕ್ಷನ್ ಮಾಡಿಸ್ಕೊಂಬಂದೆ ಮಾವ ಅಂತ ಕೇಳೋದು. ವಿಶ್ವ ಅಂತೂ ಹುಷಾರು ಅಂತಿದ್ದ. ಪಾಪು ಇಂಜೆಕ್ಷನ್ ಹೋಗ್ಬೋದಿದೆ ಅಂತಂದರೆ ನಿಜವಾಗ್ಲೂ ಎಷ್ಟೊಂದು ಅಳ್ತಾ ಇದ್ದ ಗೊತ್ತಾ, ಸಿಕ್ಕಾಬಿಟ್ಟು ಅಳ್ತಾ ಇದ್ದ. ಇವನಂತೂ ಗೋಧಿ ಮುದ್ದೆ ಕೊಡಗಟ್ಟೆ ಇವತ್ತು ಈಚೆ ಹೋಗಲ್ಲ, ಯಾಕೆಂತಂದ್ರೆ ಅವ್ನು ಗೋಧಿ ಮುದ್ದೆ ತುಂಬಾ ಇಷ್ಟ. ಅವ್ನು ಗೋಧಿ ಮುದ್ದೆ ಇವತ್ತು ಮಾಡ್ಕೊಳ್ತಿದ್ವಿ, ಅದು ಬಿಸಿ ಬಿಸಿ ಅಂದರೆ ಅವ್ನಿಗೆ ಇಷ್ಟ. ಒಂದ್ಸರಿ ತಿಂದಿದ್ದಪ್ಪ, ಮಾಡ್ಕೊಟ್ಟಿಲ್ಲ ನಿಮಗೀಗ ಅಂದರೆ ಸ್ಕೂಲಿಂದ ಬಂದಮೇಲೆ ಅವಾಗ ಒಂದೊಂದು ದಿನ ಮಾಡ್ಕೊಟ್ಟಿದ್ದೀನಿ. ಅವ್ನಿಗೆ ಇಷ್ಟ, ತುಪ್ಪ ಹಾಕ್ಕೊಂಡು ತಿನ್ನಬೇಕು ಗೋಧಿ ಮುದ್ದೆನ ಅಂದರೆ. ಬಾಯಿ ಸೈಡು ನಡಿ ಆಯಿತು ತಾನೆ, ಕುದಿಲಿಬಾರ್ದು. ಬೆಂಡೆಕಾಯಿ ಕಟ್ ಮಾಡಬೇಕು, ಸ್ವಲ್ಪ ಬೇಯಬೇಕಲ್ಲ ಚೆನ್ನಾಗಿ. ಅದು ಚೈಂಜು ತಾತ ತಂದು ಕೊಡ್ತಕೊಂಡು ಹೋಗಿ ಬೆಳಗ್ಗೆ ಇದು ತರಿಸ್ದೆ, ತಗೊಂಡೋಗಿಡು. ನಾನು ಬ್ಯಾಗಲ್ಲಿ ಹಾಕು ದುಡ್ಡನ್ನ. ಬ್ಲ್ಯಾಕ್ ಹಾಕಬಾರ್ದು ಅಂತಿದ್ದು ನಾನು ಹಾಕಿದ್ರೆ ಸ್ವಲ್ಪ ಬ್ಲ್ಯಾಕು ವೈಟು ಏನೇನೋ ಮಿಕ್ಸ್ ಇದೆ. ನನ್ನ ರಾಸಿಗೇನೋ ಬ್ಲ್ಯಾಕ್ ಹಾಕ್ಬಾರ್ದು ಅಂತ ಯಾರು ಹೇಳ್ತೀವಿ, ನನಗೆ ಎಲ್ತು ಇದೆಲ್ಲ ಸರಿ ಇಲ್ಲ ಅನ್ನೋದಕ್ಕೆ ರೆಡ್ಡು ಮತ್ತು ಬ್ಲ್ಯಾಕ್ ಹಾಕ್ಲೇಬೇಡಿ, ಅವ್ರಿಗಾದ್ರೂ ಇಷ್ಟ ಅಂತ ಹೇಳಿದ್ರಂತೆ. ನನಗೆ ಬ್ಲ್ಯಾಕು ರೆಡ್ಡೇ ತುಂಬ ಇಷ್ಟ. ಇನ್ಮೇಲೆ ಬಿಟ್ಬಿಡ್ತೀನಿ, ಬ್ಲ್ಯಾಕ್ ಎಲ್ಲ ಹಾಕೊಂಡು ಬಿಟ್ಬಿಟ್ಟು. ಯಾವುದು ಮ್ಯಾಮ್? ಹೊಸ ಡ್ರೆಸ್ಗಳು ಯಾವ್ದಾರು ಇದು ಹಾಕೊಟ್ರದು ಕಣ. ಬ್ಯಾಗು ಪಿಂಕಾ? ಯಾವ ಪಿಂಕ್ ಬ್ಯಾಗ್ ಹಾಕಿದೋ? ಯಾವ ಪಿಂಕ್ ಬ್ಯಾಗ್ ಹಾಕಿದೆ? ದುಡ್ಡು ಹಾಕಿಲ್ಲ, ನಮ್ಮಮ್ಮ ಕೊಟ್ಟಿದ್ದಾರೆ. ಚಿಕ್ಕದು ಕಟ್ ಮಾಡಬಾರ್ದ ಮಾಮ? ಬೈ ಕಡೆ ಇದು ಬಂತು ನೋಡಿ. ಈ ಸ್ಯಾರಿ ಒಂದು 100 ಗಂಟೆ ಸ್ಯಾರಿ ತರಿಸಿದ್ದೀವಿ. ಇದನ್ನು ಅದು ಎಲ್ಲ ಚೀಲಗಳಲ್ಲೆಲ್ಲ ಎತ್ತಿಟ್ಟಿದೆ. ಮತ್ತು ಇನ್ನೊಂದು ಸ್ಯಾರಿ ತೋರಿಸ್ತೀನಿ, ಅದು ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತ. ನೀವು ನೋಡ್ಬಿಟ್ರೆ ಹಿಂಗಿರುತ್ತೆ ಅಂತೀರಾ, ಅದು ಇಲ್ಲಿ ತೋರಿಸ್ತೀನಿ ನೋಡಿ. ಶೈಲಿ ವೀಡಿಯೋ ಮಾಡಿದಾಳೆ, ಅದಕ್ಕಿಂತ ರಿಯಲಾಗಿ ಚೆನ್ನಾಗಿದೆ. ಇದು ಬಂದು ಪ್ರಿಂಟೆಡ್ ಅಂತ ಏನಲ್ಲ, ಜರಿ ಬಂದಿರೋದು. ಕೇವಲ 1100 ರೂಪಾಯಿಗೆ ಮಾರ್ತಾಯಿರೋ ಸ್ಯಾರಿ, ತುಂಬಾ ಚೆನ್ನಾಗಿ ಬಂದಿದೆ. ಇದಂತೂ ಈ ಥರ ಬರುತ್ತೆ ನೋಡಿ. ಇದರಲ್ಲಿ ಕಲರೆಲ್ಲ ಇದೆ, ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡ್ಬೋದು ನೀವು. ಬ್ಲೌಸು ಕೂಡ ತುಂಬ ಚೆನ್ನಾಗಿದೆ, ರಿಚಾಗಿ. ಮತ್ತು ನೋಡಿ ಸೆರಗು ಜರಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಪ್ರಿಂಟೆಡ್ ಅಲ್ಲ, ದಾರದಿಂದನೇ ಜರಿ ಬಂದಿರೋವಂಥದ್ದು. ತುಂಬ ಚೆನ್ನಾಗಿದೆ. ಈ ಥರ ಸ್ಯಾರಿ ತಂದಿದ್ದೀವಿ, ತೋರಿಸ್ತೀನಿ ಒಂದಿರಿ ನೋಡಿ. ಈಗ ಬರುತ್ತೆ ಈ ಸ್ಯಾರಿ, ತುಂಬ ಚೆನ್ನಾಗಿದೆ, ಕಾಣಿಸ್ತಿದೆಲ್ಲ. ಇದೆಲ್ಲ ಪ್ರಿಂಟೆಡ್ ಅಲ್ಲ, ಇದು ಜರಿ ಬಂದಿರೋವಂಥದ್ದು. ತುಂಬ ಚೆನ್ನಾಗಿದೆ ಈ ಸ್ಯಾರಿ ಅಂತ. ಅದು ಕವರ್ ಇತ್ತಲ್ಲ, ಹಂಗಾಗಿ ಅದನ್ನು ತೆಗೆದುಬಿಟ್ಟೆ. ಕವರ್ ಹಾಕಿದ್ರೆ ಕಲರೇ ಚೆನ್ನಾಗಿ ಕಾಣಿಸೋದಿಲ್ಲ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ಯಾರಿ ಅಂತ, ವೈನ್ ಕಲರು. ಮತ್ತು ನೋಡಿ ಹೆಂಗಿದೆ, ತುಂಬ ರಿಚ್ಚಾಗಿ ಕಾಣುತ್ತೆ ಸ್ಯಾರಿ ಅಂತ. ಇದು ಗೌರಿ ಹಬ್ಬಕ್ಕೆ ಅಂತಲೇ ತಂದಿರುವಂಥ ಒಂದು ಸ್ಯಾರಿ ನೋಡಿ. ಫುಲ್ ಸ್ಯಾರಿ ಪೂರ ಹೀಗೆ ಬರುತ್ತೆ ನೋಡಿ. ಕಾಣಿಸ್ತಿದೆ ನಿಮಗೆ ಜರಿ ಒಳಗಡೆಯಿಂದ ಈ ರೀತಿ ದಾರದಲ್ಲಿ ಬಂದಿರೋದಲ್ವ, ಹಂಗಾಗಿ ನೋಡಿ. ಇದು ನೋಡಿ, ಇದು ಬಂದು ಸೆರಗು. ಈ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ, ತುಂಬ ರಿಚಾಗಿ ಕೂಡ ಇದೆ. ಗೌರಿ ಹಬ್ಬಕ್ಕೆ ಅಂತಲೇ ಹೊಸ್ದಾಗಿ ತಂದಿರುವಂಥ ಒಂದು ಸ್ಯಾರಿ ನೋಡಿ. ಎಷ್ಟು ಚೆಂದ ಇದೆ ಅಲ್ವ ಇದು.